ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಲಾಗ್ ಚೆನ್ನಾಗಿದೆ, ಮಿಸ್ ಮಾಡಿದೆ ನೋಡಿ. ಓಡಾಡ್ಬಿಡೋದು ಇವಳು ಕಾಲು ಕೈ ನೋವು ಮಾಡಿಸ್ಕೊಂಡು ಆಮೇಲೆ ಮಸಾಜ್ ಮಾಡಿ ಅನ್ನೋದು. ಸುಬ್ಬಿ ಡೈಲಿ ಮಸಾಜ್ ಮಾಡ್ಬೇಕೇನೆ ನಿಂಗೆ? ನನ್ನ ಮಗಳು ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಅವ್ರ ಅಪ್ಪನೂ ಈ ಗ್ಯಾಪಲ್ಲಿ ಮೂಗು ಹಣೆ ಎಲ್ಲನೂ ಅಂಗ್ಬಿಡ್ಬೋದು ಅಂತ ಕೈಕಾಲು ಮಸಾಜ್ ಮಾಡೋದು, ಮೂಗೆತ್ತೋದು, ಆಮೇಲೆ ಹಲ್ಲು ಅಂಕೋದು ಎಲ್ಲನೂ ಮಾಡ್ತಾಯಿರ್ತಾರೆ. ಸೊ ಅವಳು ಅದನ್ನ ಎಂಜಾಯ್ ಮಾಡಿಕೊಂಡು ಅಪ್ಪ ಇಲ್ಲೊತ್ತಿ ಪಪ್ಪ ಇಲ್ಲೊತ್ತಿ ಅಂತ ಎಂಜಾಯ್ ಮಾಡ್ತಾಳೆ. ಓಡಾಡ್ತಾಳೆ, ಒಂದು ಕಡೆ ನಿಲ್ಲಲ್ಲ, ಮತ್ತು ಒಂದು ತಾವು ಆಟ ಆಡೋಲ್ಲ. ಅವಳು ಫುಲ್ ಮನೆ ಓಡಾಡ್ತಾಳೆ. ಹಾಗಾಗಿ ಟಯರ್ಡ್ ಆಗಿರುತ್ತೆ ಅಂತ ಅವ್ರ ಅಪ್ಪನೂ ಮಸಾಜ್ ಮಾಡಿಕೊಡ್ತಾರೆ. ಇವತ್ತು ಎದ್ದಿದ್ದು ಲೇಟೇ ಆಯಿತು. 8 o'clock ಆಗಿತ್ತು. ನನ್ನ ಹಸ್ಬೆಂಡೂ ವಾಕಿಂಗ್ ಹೋಗಿ ಬಂದಿದ್ದರು. ಅವರಿಗೂ ಬಿಸಿನೀರು ಕೊಟ್ಟು ನಾನು ಬಿಸಿನೀರನ್ನ ಕುಡ್ಕೊಂಡು ಕಾಫಿನ ಮಾಡ್ತಾಯಿದ್ದೀನಿ. ಚೇಷ್ಟೆ ನಂಬರ್ 1 ಇವಳು. ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ಸೊ ಅತ್ತೆ ಇಲ್ಲ, ಊರಿಗೆ ಹೋಗಿದ್ದಾರೆ. ಟೀ ಮಾಡ್ತಾಯಿದ್ದೀನಿ. ಸೊ ಕಸ ಇತ್ತು, ಕಸ ಬಂದು ಟೀನ ಮಾಡ್ತಾಯಿದ್ದೀನಿ. ಟೀ ಅಂತ ಅಂದರೆ ಯಾರು ಕುಡಿಯೋಲ್ಲ, ನಮ್ಮ ಮಾವ ಒಬ್ಬರೇ ಕುಡಿಯೋದು. ನಾನು ಕುಡಿಯೋಲ್ಲ, ನನ್ನ ಹಸ್ಬೆಂಡು ಕುಡಿಯೋಲ್ಲ. ನಮ್ಮ ಮಾವನಿಗೊಬ್ರಿಗೆ ಟೀ ಮಾಡ್ತಾಯಿದ್ದೀನಿ. ಚಿನ್ನಮ್ಮ, ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಮಂಡ್ಯಗೆ. ಏನು ವಿಷಯ, ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ಏನು ವಿಷಯ ಇರ್ಬೋದು ಅಂತ. ಅಂದರೆ ಇವರಿಗೆ ಸ್ಟ್ರಾಂಗ್ ಆಗಿರಬೇಕು, ಅದಕ್ಕೆ ಸ್ವಲ್ಪ ಟೀ ಸಪ್ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಏನೇ ಬೇಕಾವದೇ ನಿನಗೆ? ಹಾಂ, ಇಲ್ಲದೆ ಇರೋ ಚೇಷ್ಟೆ ಎಲ್ಲ ಮಾಡ್ತೀಯಲ್ಲ. ಉಪ್ಪತ್ತೈತೆ ನೀನು ಅಲ್ಲೇ ಇರು, ತುಳಿಬಾರ್ದು ಚಿನ್ನಿ ಸ್ಟವ್ವು. ನಿನಗೆ ಹೆಂಗೆ ಚೆಚ್ಬೇಕಂತಾನೆ ನಮ್ಮ ಗೊಂಬೆ ಎಷ್ಟು ತೀಟೆ ಆಗೋಳಂದ್ರೆ ಸಖತ್ ತೀಟೆ ಆಗೋಳು. ನೋಡು ಸ್ವಲ್ಪ ಶುಂಠಿ. ಚೆನ್ನಾಗಿ ಕುದಿಬೇಕು. ಇಲ್ಲಿ ಕ್ಲಾರಿಟಿ ಬರಲ್ಲ ಅಷ್ಟಾಗಿ, ಬೇಜಾರು. ಜಾಸ್ತಿ ಕುಡಿತಾರೆ. ನಾವು ಅಷ್ಟೊಂದು ಸ್ವೀಟ್ ಕುಡಿಯೋಲ್ಲ, ಬಟ್ ಇವ್ರು ಸ್ವೀಟ್ ಜಾಸ್ತಿ ಕುಡಿತಾರೆ. ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಮಾವನೂ ಅಷ್ಟೇ. ಹೆವಿ ಸ್ವೀಟ್ ಇರಬೇಕು. ಅದು ಸಾಲಲ್ಲ ಆ್ಯಕ್ಚುಲಿ, ಸ್ವೀಟ್ ಕಡಿಮೆ ಆಯಿತು ಅಂತ ಸ್ವಲ್ಪ ಹಾಕಿದ್ದೀನಿ. ಬೇಕಂದರೆ ನಾನು ಹಾಕ್ಕೊಡೋದು. ನನ್ನ ವಾಯ್ಸ್ ಏನಾರು ಕೇಳಿಸ್ತೈತಾ? ಬರೀ ನನ್ನ ಮಗಳು ವಾಯ್ಸೇ ಕೇಳಿಸ್ತೈತೆ. ಅಡುಗೆ ಮನೆ ಕ್ಲೀನಾಗಿರುತ್ತೆ ನನಗೆ, ಯಾಕೆಂದರೆ ನೈಟೇ ಎಲ್ಲ ಪಾತ್ರೆನ ತೊಳೆದು ಇಟ್ಬಿಡ್ತೀನಿ ನಾನು. ಎಲ್ಲನೂ ತಿಂಡಿ ತಟ್ಟೆಯಿಂದ ಹಿಡಿದು ಏನೇನು ಪಾತ್ರೆ ಐತೆ ಎಲ್ಲ ನೈಟ್ ತೊಳೆದಿಟ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ನನಗೆ ಮೈಂಡ್ ರಿಲೀಫ್ ಅನಿಸುತ್ತೆ ಅಡುಗೆ ಮನೆ ನೋಡಿದಾಗ. ಇಲ್ಲಾಂದರೆ ಪಾತ್ರೆ ಎಲ್ಲ ಹಂಗೆ ಇಟ್ಬಿಟ್ಟು ಏನೂ ಕ್ಲೀನ್ ಮಾಡಿದ್ರೆ ಹಂಗೆ ಮಲ್ಕೊಂಬಿಟ್ರೆ ಬೆಳಗ್ಗೆ ಬಂದು ಅಡುಗೆ ಮನೆ ನೋಡಿದ್ರೆ ಮೂಡೇ ಆಫ್ ಆಗಿಬಿಡುತ್ತೆ. ಮತ್ತೇನು ಕೆಲಸ ಮಾಡೋಕ್ಕೂ ಮೂಡು ಬರೋಲ್ಲ, ಯಾರಪ್ಪ ಪಾತ್ರೆ ತೊಳೆಯೋದು ಅನಿಸುತ್ತೆ. ಹಂಗಾಗಿ ನಾನು ನೈಟೇ ಎಲ್ಲನೂ ಪಾತ್ರೆ ತೊಳೆದು ಇದು ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿ
ಒರೆಸಿ ಹೋಗ್ಬಿಟ್ಟಿರ್ತೀನಿ. ಚೆನ್ನಾಗಿ ಮಳಬೇಕು. ಟೀ ಸೊಪ್ಪೆಲ್ಲ ಚೆನ್ನಾಗಿ ಮಳೆದು ಏನೋ ಬರ್ತಾಯಿಲ್ಲ ಅಥವಾ ಮಳ್ಳಿ ಚೆನ್ನಾಗಿ ಮಳ್ಳಿ ನೀರು ಕಲರ್ ಚೇಂಜ್ ಆಗಬೇಕು. ಸ್ನಾನ ಮಾಡಬೇಕು, ಊರಿಗೆ ಹೋಗ್ಬೇಕು. ಅದಕ್ಕೆ ನಾನು ನನ್ನ ಮಗಳು ಇಬ್ಬರು ಎಣ್ಣೆ ಇದೊಂದು ಗೋಳು ನಮಗೆ. ಅಡುಗೆ ಮನೆಗೆ ಬಂದರೆ ಎತ್ಕೋ ಅಮ್ಮ ಅಂತ ಏನು ಕೆಲಸನೂ ಮಾಡಿಸ್ಕೊಡಲ್ಲ. ಶಾಕಲ್ಲಿ ನೋಡ್ತಾವಳೆ, ಇದ್ಯಾಕೆ ನಮ್ಮಮ್ಮ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಚುಚ್ಚಿ ಥರ ಮಾತಾಡ್ತಾವಳೆ ಅಂತ. ಯಾರದು? ಹೂಸ್ ದಟ್? ಹೆಂಗ್ ಹೊಡಿತೀನಿ ಗೊತ್ತಾ? ಕಾಫಿ ರೂಢಿ ಮಾಡ್ಕೊಂಬಿಟ್ಟವಳೆ. ಕಾಫಿ ಕೊಡಲ್ಲ ಆ್ಯಕ್ಚುಲಿ. ಹಾಲಂತೂ ಕುಡಿಯಲ್ಲ ಇವಳು, ಹಾಲು ಇಷ್ಟನೇ ಪಡಲ್ಲ ಇವಳು. ಮೊಸರು ತಿಂತಾಳೆ, ಮಜ್ಜಿಗೆ ತಿಂತಾಳೆ, ಹಾಲು ಮಾತ್ರ ಹೋಗಲ್ಲ ಒಳಗಡೆ. ಸರಿ, ಆಮೇಲೆ ಸಿಗ್ತದೆ. ಸೊ ಫೈನಲಿ ಮೀಶೋಲಿ ಹಾಸಿಗೆ ಕವರ್ ಬುಕ್ ಮಾಡಿದ್ವಿ. ಕಿತ್ತೋಗ್ಬಿಟ್ಟಿತ್ತು ಅಂತ. ಚೆನ್ನಾಗಿದೆ. ಇವರು ನೋಡಿ, ಇವಳು ಸ್ನಾನ ಮಾಡ್ತೀನಳಂತೆ, ರೆಡಿ ಆಯ್ತಾಳಂತೆ, ಬಟ್ಟೆ ಕೊತ್ತಾಳಂತೆ, ಏನೇನೋ ಇವಳ್ದು ಆಟಗಳು, ಮಲಿಕೋತಾಳಂತೆ. ನಮ್ಮ ಮನೇಲಿ ಯಾರಿಗೂ ಚಡ್ಡಿ ನಿಲ್ಲಲ್ಲ, ಇಲ್ಲ ಶರ್ಟ್ ನಿಲ್ಲಲ್ಲ. ಅವಳಿಗೆ ಚಡ್ಡಿ ನಿಲ್ಲಲ್ಲ, ಇವ್ರಿಗೆ ಶರ್ಟ್ ನಿಲ್ಲಲ್ಲ. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಚೆನ್ನಾಗಿ ಕಾಣ್ತೈತೆ. ಫುಲ್ ಸೆಟಪ್ ಮಾಡಾದ್ಮೇಲೆ ಫುಲ್ಲು ತೋರಿಸ್ತೀನಿ. ಸೊ ಫೈನಲಿ ಈ ಥರ ಆಗಿದೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ ಗೈಸ್? ತುಂಬ ಚೆನ್ನಾಗಿದೆ ಕ್ವಾಲಿಟಿ. ತುಂಬ ಜನ ತೊಗೊಂಡಿದ್ರು, ಹಾಗಾಗಿ ನೋಡಿ ನಾನು ತಗೊಂಡೆ. ಇದು ಸುತ್ತ ಎಲಾಸ್ಟಿಕ್ ಇದೆ. ಇಲ್ಲಿ ಈ ಥರ ಎಲಾಸ್ಟಿಕ್ ಬರುತ್ತೆ. ಇಲ್ಲಿ ನೋಡಿ, ಎಲಾಸ್ಟಿಕ್ಕು ಈ ಥರ ಎಲಾಸ್ಟಿಕ್ ಬರುತ್ತೆ, ಹೋಗಿ ಹಿಂಗೆ ಲಾಕ್ ಆಗುತ್ತೆ. ನಮ್ಮ ಯಜಮಾನ್ರು ಇದೊಂದು ಲೈಟ್ನ ಕೂಡ ಹಾಕಿದ್ದಾರೆ. ಕಾಣಲ್ಲ ಅಷ್ಟಾಗಿ, ಲೈಟ್ ಹಾಕಿದ್ದಾರೆ ನೋಡಿ. ಚೆನ್ನಾಗಿ ಕಾಣುತ್ತೆ ಲೈಟ್, ಅದೊಂಥರ ಇದೆ ನೋಡಿ. ಇವಾಗ ಕಾಣ್ತಾ ಇಲ್ಲ, ಈ ಥರ ಕಾಣುತ್ತೆ ಲೈಟ್ ಹಾಕಿರೋದಕ್ಕೆ. ಚೆನ್ನಾಗಿದೆ. ಇನ್ನೂ ಡೆಕೋರ್ ಮಾಡಬೇಕು ಈ ರೂಮ್ನ, ಎಷ್ಟೊಂದು ಡೆಕೋರ್ ಮಾಡಬೇಕು. ಇಲ್ಲಿ ನೋಡಿ, ಈ ಸಾಮಾನೆಲ್ಲ ಕಾಣದೇ ಇರೋ ಥರ ಏನಾದರೂ ಮುಚ್ಚಬೇಕು. ನೋಡೋಣ ಮೀಶೋಲಿ ಚೀಪ್ ಆ್ಯಂಡ್ ಬೆಸ್ಟಿಗೆ ಏನೇನು ಸಿಗುತ್ತೆ ಎಲ್ಲನೂ ಬುಕ್ ಮಾಡಿ ಆಮೇಲೆ ನೀಟಾಗೆ ಕ್ಲೀನ್ ಮಾಡಿ ಒಂದು ಹೋಮ್ ಟೂರ್ ಮಾಡೋಣ. ಓಕೆನಾ ಗೈಸ್? ಫೈನಲಾಗಿ ಮಂಡ್ಯಕ್ಕೆ ಹೋಗೋಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಾವು ಹೋಗಿದ್ದು 3:30 ಆಗಿತ್ತು, ಬಟ್ ಟ್ರೈನ್ ಬಂದಿದ್ದು 5 ಗಂಟೆ ಆಗಿತ್ತು. ಅಷ್ಟು ಬೇಗ ನನ್ನ ಹಸ್ಬೆಂಡು ರೈಲ್ವೆ ಸ್ಟೇಷನ್ ಕರ್ಕೊಂಡೋಗಿ 1.5 ಅವರು ರೈಲ್ವೆ ಸ್ಟೇಷನಲ್ಲಿ ಸ್ಪೆಂಡ್ ಮಾಡೋ ಹಂಗೆ ಮಾಡಿದ್ರು. ಅದು ಊಟ ಕೂಡ ಮಾಡಿರಲಿಲ್ಲ ನಾವು ಯಾರೂ. ತುಂಬಾ ಟಯರ್ಡ್ ಆಗಿತ್ತು. ಎಲ್ಲರೂ ಫ್ರೆಶ್ ಅಪ್ ಆಗಿ ಬೇಗ ಟ್ರೈನ್ ಬಂದ್ಬಿಡುತ್ತೆ ಅಂತ ಅದನ್ನು ಕೆಂಚನಹಳ್ಳಿಯಿಂದ ಜ್ಞಾನಭಾರತಿ ತನಕನೂ ನಡ್ಸ್ಕೊಂಬಂದವ್ರೆ ನಮ್ಮ ಹಸ್ಬೆಂಡು. ಆಗಲ್ಲ ಕಣ್ರಿ, ಆಟೋದಲ್ಲಿ ಹೋಗೋಣ ಆದರೂ ಬಿಡ್ದೇ ನಡೆಸ್ಕೊಂಡು ಕರ್ಕೊಬಂದು ಮತ್ತೆ 1.5 ಅವರು ರೈಲ್ವೆ ಸ್ಟೇಷನಲ್ಲಿ ಸುಮ್ಮನೆ ಕಳಿಯಂಗೆ ಮಾಡಿದ್ರು. ಅದನ್ನೇ ಮನೇಲಿ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ಬೋದಿತ್ತು. ಕೇಳ್ದೇ ನೀಟಾಗಿ ನೋಡ್ದೇ 1.5 ಅವರ್ ಟೈಮ್ ಸ್ಪೆಂಡ್ ಮಾಡೋಂಗೆ ಮಾಡವ್ರೆ, ಅದು ಹೊಟ್ಟೆ ಹಸ್ಕೊಂಡು.
ಮತ್ತೆ ನಾವು ಸಂಜೆ ಹೋಗಿ ಊಟ ಬಂದ ಫೈನಲಿ ಇವಳನ್ನ ಹಿಡಿಯೋಷ್ಟರಲ್ಲಿ ಅವ್ರ ಅಪ್ಪನ ಜೊತೆ ಆಡೋಷ್ಟರಲ್ಲಿ ಸಾಕು ಫೈನಲಿ ಮಂಡ್ಯ ರೀಚ್ ಆದ್ವಿ. ಇದು ಬಂದು ನನ್ನ ಹಸ್ಬೆಂಡ್ ಅವರ ಅಜ್ಜಿ ಊರು ಮಂಡ್ಯ. ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ. ಏನು ಫಂಕ್ಷನು ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನನ್ನ ಹಸ್ಬೆಂಡ್ಗೆ ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಿಮ್ಮ ಅತ್ತೆ ಎಲ್ಲರೂ, ನಿಮ್ಮ ತಂಗಿ, ತಮ್ಮ ಎಲ್ಲರೂ ನಾನು ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ ಕೇಳಿದೆ. ಅವರು ನೀನು ವಿಡಿಯೋ ಮಾಡ್ಕೊಂಬ, ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಂದರು. ಇವಾಗ ಕೊಡಿ ಅಂತ ಅಂದರೆ ಸುಮ್ಮನೆ ಒಂದು ಮಾತಾಡ್ತಿಲ್ಲ, ನಗ್ತಿದ್ದಾರೆ ಅಷ್ಟೇ. ಸೊ ನಾಳೆ ಫಂಕ್ಷನ್ ಇರೋದ್ರಿಂದನೇ ಇವತ್ತೇ ಮನೆ ತುಂಬ ಜನ ಇದ್ದರು. ಅವ್ರವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದರು. ತುಂಬ ಖುಷಿಯಿಂದ ಸಂಭ್ರಮದಿಂದ ಕೆಲಸ ಮಾಡ್ತಿದ್ರು. ಹಾಗೆಯೇ ಇವತ್ತು ನಾನ್ ವೆಜ್ ಮಾಡಿದರು. ನಾಳೆ ರಥಸಪ್ತಮಿ ಮಾಡೋಕ್ಕಾಗಲ್ಲ ಅಂತೇಳಿ ಇವ್ರನ್ನ ವೀಡಿಯೋ ಮಾಡೋಕ್ಕೆ ಹೋದೆ. ಇವ್ರು ಬಂದು ನನ್ನ ಹಸ್ಬೆಂಡ್ನ ಚಿಕ್ಕಮ್ಮನ ಮಗ. ಸೊ ಅವರು ಅದಕ್ಕೆ ತೋರಿಸ್ಬಿಡಿ, ಅದಕ್ಕೆ ನನ್ನ ಎಲ್ಲೂ ತೋರಿಸ್ಬಿಡಿ ಅದಕ್ಕೆ ಅಂತ. ಸೊ ತುಂಬಾ ಕ್ಲೋಸಾಗಿ ಮಾತಾಡ್ತಾರೆ ಮತ್ತು ಚೆನ್ನಾಗಿ ಮಾತಾಡ್ತಾರೆ. ಮಾತಾಡೋಕ್ಕೆ ಕೂಡ ತುಂಬ ಇಷ್ಟ ಹೇಳಿಲ್ಲ ಅದ್ರ ಗಾಡಿ ಓಡಿಸ್ತವ್ರೆ. ಎಲ್ಲರ ಸಿಕ್ಕಿದ್ರೆ ಎತ್ತಕೊಳ್ಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಊಟ ಆಯ್ತಾ? ಭರ್ಜರಿ ಊಟನಾ? ಏನೇನು ತಿಂದ್ರಿ? ಇದು ಯಾವ ಊರ್ರಿ? ನಮ್ಮ ಯಜಮಾನ್ರು ಹುಟ್ಟಿದೂರು, ಹುಟ್ಟೂರು. ಹೇಳಿ ನಿಮ್ಮ ಹುಟ್ಟೂರು, ನಿಮ್ಮ ಚೈಲ್ಡ್ ಮೆಮೊರೀಸ್ ಹೇಳಿ. ಎಷ್ಟು ವರ್ಷ ಇಲ್ಲಿದ್ರಿ? ಒಂದು ವರ್ಷ ಅಷ್ಟೇನಾ? ಜಾಸ್ತಿ ರಜಕ್ಕೆ ಬರ್ತಿದ್ರ ಇಲ್ಲಿಗೆ? ಹಾಂ, ಬರ್ತಿರ್ಲಿಲ್ವಾ? ಅಜ್ಜ ಅಜ್ಜಿ ಜನರಲ್ ಸ್ಟೋರ್ ಒಂಥರ ಚೆನ್ನಾಗೈತೆ. ಹೈಲೈಟಾಗಿ ಕಾಮನ್ನಾಗಿ ಯಾರೂ ಹಿಂಗಿಡಲ್ಲ ಹೆಸರು. ಯಾರು ಪ್ಲ್ಯಾನಿಂಗ್ ಇದು? ನಿಮ್ಮ ಮಾಮುಂದ? ಏನಿದು ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದು ಯಾವುದೋ ಬರ್ಡೇ ಫಂಕ್ಷನ್ ಅಲ್ಲ ಮತ್ತು ಇನ್ನೊಂದಲ್ಲ. ಸೊ ಒಂಥರ ಸರ್ಪ್ರೈಸ್ ನಿಮಗೆ. ನೆಕ್ಸ್ಟ್ ವ್ಲಾಗ್ ತನಕನೂ ಏನು ಫಂಕ್ಷನು ಏನಿದು ಅಂತ ಗೊತ್ತಾಗಲ್ಲ. ಬಟ್ ಇಂಪಾರ್ಟೆಂಟ್ ಫಂಕ್ಷನ್ ಅಂತಲೇ ಹೇಳ್ಬೋದು, ಇಂಟ್ರೆಸ್ಟಿಂಗ್ ಕೂಡ. ಸೊ ವೆಯ್ಟ್ ಮಾಡಿ. ಅಲ್ಲಿ ವಿಡಿಯೋ ಮಾಡ್ಬೇಕಂತೆ. ನಂದು ಈಸಿ ಕೆಲಸ. ನಾಳೆ ಎಲ್ಲ ಫೋಟೋಗ್ರಾಫರ್. ನಿಮ್ ಸೊಸೆ ಬರೀ ಜಿಪ್ಲತನ ಅಲ್ಲಿ ನೋಡಿ. ಓದ್ಬೇಕಾ? ಸ್ಟೂಲ್ ಇದ್ರೆ ಗಾಡಿ ಆಳ್ಬೇಕೀಗ. ಏನ್ ಬೇಡ, ನೀವು ಕುತ್ಕೊ, ಒಡೆ ನೀನು ಆಡ್ತೀನಿ. ಕೊಡ ಸಾಕೋಡ. ನೀನು ಏನ್ ಮಾಡಿದೆ? ಯಾವಾಗ ಅಂದಲ್ಲ ಕೆಳಕ್ ಹಾಕ್ತಿದ್ದೆ.
ಮೇಡಮ್ ಹೇಳೋಕ್ಕಿಲ್ಲ ನಿಮ್ಮ ಮೇಡಮ್ ಮುಂದಿನ ನಮ್ಮ ಅಪ್ಪ ಬಂದ್ಮೇಲೆ ಡ್ಯಾನ್ಸ್ ಮಾಡ್ತೀವಿ ಅಲ್ಕೊಂಡು ಮಾಡೋ ಹಿಂಗಂತ ಅವಳು ಹೇಳೋ ಏನಿನ ಸ್ವಲ್ಪ ಹೋಗು ಬಲೂನ್ ಕೊಡ್ತಾರಂತೆ. ಏನು ಬೇಡ ಕೆಲಸ ಮಾಡ್ರಪ್ಪ ಪ್ರಿಯಾ ಎಕ್ಸೈಟೆಡ್ ಫಾರ್ ಟುಮಾರೋ. ಹೇಳು, ಮಾತಾಡು. ಹಂಗೆ ಇಲ್ವಾ? ಎಕ್ಸೈಟಿಂಗ್ ಇಲ್ವಾ ನಿನ್ಗೆ? ಫುಲ್ ಹ್ಯಾಪಿನ ಹಂಗಾರೆ? ಫುಲ್ ಹ್ಯಾಪಿನ ಹಂಗಾದ್ರೆ? ಏನು ಹೇಳಕ್ಕೆ ಇಷ್ಟಪಡ್ತೀಯ ನಿಮ್ಮ ಅಪ್ಪಂಗೆ? ನಮ್ಮಪ್ಪ ಬಂದ ತಕ್ಷಣ ನನ್ನೊಂದು ಸಾಂಗ್ ಕಲಿತು ನಮ್ಮ ಅಪ್ಪನ ಮುಂದೆ ಹೇಳೋಣ ಬತ್ತೆ ನಿಮ್ಮ ಡೆಕೋರೇಷನು? ಎಲ್ಲಿಗೆ ಬತ್ತೆ ನಿಮ್ಮ ಡೆಕೋರೇಷನ್? ಹ್ಯಾಪಿ ತನಕ ಎಷ್ಟೊತ್ತಾಗ್ಬೋದು ಫಿನಿಶ್ ಮಾಡೋಕ್ಕೆ? ಅರ್ಧ ಹಾಡಲ್ಲಿ ಫಿನಿಶ್ ಮಾಡ್ಬಿಡ್ತೀರಾ? ನಿಜ? ಅಂಟಿಸೋದು ಕೊಟ್ಬಿಟ್ಟವ್ರ? ಅಂಟಿಸೋದು ಕೊಟ್ಬಿಟ್ಟವ್ರೇನ್ರಿ? ಅಂಟಿಸು ಪಾಂಡ್ಸು ಅಂಟಿಸು. ಕಿಪ್ ಟಪ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕ್ಯಾರಿಯ ಡೆಕೋರೇಷನ್ ಈ ಲೆವೆಲ್ಗೆ ಬಂದಿದೆ. ಗದ್ರತಾರೆ, ಈಗ ಗದ್ರತಾರೆ ನಿನ್ಗೆ. ಇಲ್ಲ ನಾವು ಮಾಡೋದು ಪ್ರೂಫ್ ಅದೇ. ಎಷ್ಟು ಟೈಮು? ಎಷ್ಟು ಟೈಮು? ಬೆಳಗಿನ ಜಾವನೇ ಎದ್ದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಿಮಗೆಲ್ಲ ಅನಿಸ್ಬೋದು. ಮನೇಲಿ ಡೆಕೋರೇಷನ್ ಮಾಡಿ ಬೇರೆ ಕಡೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೋದು. ಸೊ ಹೇಳಿಲ್ವಾ ಸೀಕ್ರೆಟ್ ಅಂತ? ನನ್ನ ಮಗಳು ಕೂಡ ಮಲಗಿದ್ದಾಳೆ. ಎಲ್ಲರೂ ಒಬ್ಬೊಬ್ಬರೇ ಅವ್ರ ಪಾಡಿಗೆ ಅವರು ರೆಡಿ ಆಗ್ತಿದ್ದಾರೆ. ನಾನು ಕೂಡ ರೆಡಿಯಾಗಿದ್ದೀನಿ. ಸೊ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾಯಿದ್ದಾರೆ, ನಾನು ನಮ್ಮ ಅತ್ತೆ ಎಲ್ಲ ಒಂದು ಕಾರಲ್ಲಿ ಹೋಗ್ತಾಯಿದ್ದೀವಿ. ಫೈನಲಿ ರೈಲ್ವೆ ಸ್ಟೇಷನಿಗೆ ಬಂದೇ ಬಿಟ್ಟು ಮಿಸ್ ಮಾಡಿದೆ. ನೆಕ್ಸ್ಟ್ ಲಾಗ್ನ ನೋಡಿ ಏನು ಫಂಕ್ಷನು ಅಂತ ಗೊತ್ತಾಗುತ್ತೆ. ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೆ.